ಈ ಪತ್ರ ಜೊತೆ ಒಂದು ಬಾಟಲ್ ಬಂದಿರುತ್ತೆ. ಆ ವೈನ್ ಸ್ಪಿರಿಟ್ ಇರುತ್ತೆ. ಆ ವೈನ್ ಆ ಸ್ಪಿರಿಟ್ ಆಫ್ ವೈನಲ್ಲಿ ಏನಿರುತ್ತೆ ಅಂದರೆ, ನೀವು ಇದು ಕೇಳಿದ್ರೆ ಒಂದು ಕ್ಷಣ ಮೈಯೆಲ್ಲ ಜುಮ್ ಅನಿಸುತ್ತೆ. ಅದರೊಳಗಡೆ ಒಂದು ಹೆಣ್ಣಿನ ಅರ್ಧ ಕಿಡ್ನಿ ಅದರೊಳಗಡೆ ಇರುತ್ತೆ. ಇದು ನೋಡಿದ ಪೊಲೀಸರು ಆ ಪತ್ರನ ತೆಗೆದು ನೋಡಿದಾಗ ಆ ಪತ್ರದಲ್ಲಿ ಏನಂತ ಬರ್ದಿರ್ತಾನೆ ಅಂದರೆ, ಈ ಕಿಡ್ನಿ ಬಂದು ನಾನು ಲಾಸ್ಟ್ ಒಂದು ಹೆಣ್ಣಿನ ಸಾಯಿಸಿರ್ತೇನಲ್ಲ, ಆ ಹೆಣ್ಣಿನ ಕಿಡ್ನಿ ಇದು. ಅರ್ಧ ಕಿಡ್ನಿ ನಿಮಗೆ ಕಳಿಸ್ಕೊಟ್ಟಿದ್ದೀನಿ, ಇನ್ನು ಅರ್ಧ ಕಿಡ್ನಿ ನಾನು ತಿಂದಿದ್ದೀನಿ ಅಂತ ಹೇಳ್ತಾನೆ. ಅದರಂತೆ ಇದು ಪೊಲೀಸರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಾಗ ಆ ಎಡ್ವಿಸ್ ಅನ್ನೋ ಮಹಿಳೆಯ ಕಿಡ್ನಿ ಆ ದೇಹದಲ್ಲಿ, ಅಂದರೆ ಪೋಸ್ಟ್ ಮಾರ್ಟಮ್ ಮಾಡೋ ಟೈಮಲ್ಲಿ ಸಿಕ್ಕಿರೋಲ್ಲ. ನೀವು ಎಷ್ಟೋ ಕೊಲೆ ಪ್ರಕರಣಗಳು, ಸೀರಿಯಲ್ ಕಿಲ್ಲರ್ ಕಥೆಗಳು ಹಾಗೂ ವೆಬ್ ಸೀರೀಸ್ನ ನೋಡಿಯೂ ಇರ್ತೀರಾ, ಕೇಳಿಯೂ ಇರ್ತೀರಾ. ಆದರೆ ಇದೊಂದು ಕತೆ ಎಲ್ಲದಕ್ಕಿಂತ ವಿಭಿನ್ನ ಹಾಗೂ ಮೈಯೆಲ್ಲ ಜುಮ್ಮನಿಸುವ ಒಂದು ಸತ್ಯವಾದ ಕತೆ. ಜಾಕ್ ದ ರಿಪ್ಪರ್ 1888 ಕಾಲದ ಯಾರಿಗೂ ಸಿಗದ ಗೊತ್ತಾಗದ ಒಬ್ಬ ಸೀರಿಯಲ್ ಕಿಲ್ಲರ್. ಲಂಡನ್ ಹಾಗೂ ಇಂಗ್ಲೆಂಡ್ ವೈಟ್ ಚಾಪಲ್ ಎಂಬ ಭಾಗದ ಮೋಸ್ಟ್ ವಾಂಟೆಡ್ ಸೀರಿಯಲ್ ಕಿಲ್ಲರ್. ಇವನ ಕೇಸ್ ಇವತ್ತಿಗೂ ಅನ್ಸಾಲ್ವ್ಡ್. ಎಲ್ಲಿರ್ತಾನೋ ಹೇಗಿರ್ತಾನೋ ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಇವನ ಟಾರ್ಗೆಟ್ ವೈಟ್ ಚಾಪಲ್ ಸ್ಲಮ್ಮಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಾಸ್ಟಿಟ್ಯೂಟ್ ಮಹಿಳೆಯರು. ಜಾಕ್ ದ ರಿಪ್ಪರ್ ಇವನ ಸೀರಿಯಲ್ ಸೈಕೋ ಮರ್ಡರ್ ಹಿಸ್ಟ್ರಿನ ನಾನು ನಿಮಗೆ ಹೇಳಬೇಕು ಅಂದರೆ, ಲಂಡನ್ ಹಾಗೂ ಇಂಗ್ಲೆಂಡಿಗೆ ವಲಸೆ ಬಂದ ಜನರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕಾಗತ್ತೆ. 19ನೇ ಶತಮಾನದಲ್ಲಿ ಇರಿಷ್ ಇಮಿಗ್ರೇಷನ್ ಇಂಗ್ಲೆಂಡ್ ಹಾಗೂ ಈಸ್ಟರ್ನ್ ಲಂಡನ್ ಅಲ್ಲಿ ಜಾಸ್ತಿನೇ ಆಗಿರುತ್ತೆ. ಇರಿಷ್ ಇಮಿಗ್ರೇಷನ್ ಅಂದ್ರೆ ಐರ್ಲೆಂಡ್ ಅಲ್ಲಿ ವಾಸ ಮಾಡುತ್ತಿದ್ದ ಜನಾಂಗದವರು. 1888 ವೈಟ್ ಚಾಪಲ್ ಎಂಬ ಜಾಗ ತುಂಬಾ ಜನಸಾಗರ ಹೊಂದಂತಹ ಜಾಗ ಎಂದು ಕರೆಯಲಾಗ್ತಿತ್ತು. ಈ ವೈಟ್ ಚಾಪಲ್ ಎಂಬ ಜಾಗದಲ್ಲಿ ಏನು ಇಲ್ಲ ಅಂದ್ರೆ ಸುಮಾರು 80,000ಕ್ಕಿಂತನೂ ಜಾಸ್ತಿ ಕುಟುಂಬಗಳು ಅಲ್ಲಿ ವಾಸ ಮಾಡ್ತಿದ್ವು. ಆಗಿನ ಕಾಲಕ್ಕೆ ಅಲ್ಲಿ ಜೀವನ ನಡೆಸೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಸರಿಯಾದ ಊಟ, ಬಟ್ಟೆ ವ್ಯವಸ್ಥೆ, ವೈದ್ಯ ಚಿಕಿತ್ಸೆ ಇಲ್ಲದೆ ಸುಮಾರು 50%ಗಿಂತ ಜಾಸ್ತಿ ಹುಟ್ಟಿದ ಮಕ್ಕಳು 5 ವರ್ಷ ತುಂಬೋದಕ್ಕಿಂತ ಮುಂಚೆನೆ ಸಾಯ್ತಾ ಇದ್ವು. ಲಂಡನಿನ ವೈಟ್ ಚಾಪಲ್ ಎಂಬ ಜಾಗ ಆಗಿನ ಕಾಲಕ್ಕೆ ರಾಬರಿ, ವೈಲೆನ್ಸ್ ಹಾಗೂ ನೆಶೆಗೆ ಒಳಗಾಗಿದ್ದ ಜನರೇ ಜಾಸ್ತಿ ಆಗಿರ್ತಾರೆ. ಹೀಗಾಗಿ ಆಗಿನ ಕಾಲದ ಹೆಂಗಸರು ಮತ್ತು ಮಕ್ಕಳು ಬೇರೆ ದಾರಿ ಇಲ್ಲದೆ ಪ್ರಾಸ್ಟಿಟ್ಯೂಟ್ ಕೆಲಸಕ್ಕೆ ಒಳಗಾಗ್ತಾರೆ. ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗಿನ ಕಾಲದ ಲಂಡನ್ ಪೊಲೀಸ್ ಸರ್ವೆ ಪ್ರಕಾರ ವೈಟ್ ಚಾಪಲ್ ಅಲ್ಲಿ ಸುಮಾರು 62 ಬ್ರಾಥಲ್ಸ್ ಹಾಗೂ 1200 ಮಹಿಳೆಯರಿಗಿಂತ ಜಾಸ್ತಿ ಅಲ್ಲಿ ಪ್ರಾಸ್ಟಿಟ್ಯೂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಜಾಕ್ ದ ರಿಪ್ಪರ್ ಇವನ ಕೊಲೆಗೆ ಅರ್ಥನೇ ಇರ್ತಿರ್ಲಿಲ್ಲ. ಇವನ ಕೊಲೆ ಮಾಡುವ ವಿಧಾನ ಎಷ್ಟು ಭಯಾನಕವಾಗಿರ್ತಿತ್ತಂದ್ರೆ ನೋಡೋರ್ಗೆ ಮೈಯೆಲ್ಲ ಜುಮ್ ಅನ್ನಿಸ್ತಾ ಇತ್ತು. ಇವನ ಕೊಲೆ ಹೇಗೆ ಇರ್ತಿತ್ತಂದ್ರೆ, ಹೆಂಗಸರ ಗಂಟಲನ್ನು ಕುಯ್ದು ಅವರ ಹೊಟ್ಟೆಯ ಭಾಗವನ್ನು ಸೀಳಿ ಅವರ ಅಂಗಗಳನ್ನ ಬಿಸಾಡುತ್ತಾ ಇದ್ನಂತೆ. ಜಾಕ್ ದ ರಿಪ್ಪರಿನ ಬಗ್ಗೆ 100 ಪತ್ರಗಳು ಪೊಲೀಸರಿಗೆ ಬರ್ತಾ ಇದ್ವಂತೆ. ಪಬ್ಲಿಕ್ ಪೊಲೀಸರಿಗೆ ಸಲಹೆ ಕೊಡ್ತಿದ್ರಂತೆ ಜಾಕ್ ದ ರಿಪ್ಪರ್ನ ಹೇಗೆ ಹಿಡಿಬೇಕು ಅಂತ. ಆದರೆ ಇದರಲ್ಲಿ ಕೆಲವಾರು ಪತ್ರಗಳು ಜಾಕ್ ದ ರಿಪ್ಪರ್ ಪೊಲೀಸ್ಗೆ ಬರೆದಿದ್ದ ಅಂತ ಹೇಳಲಾಗುತ್ತೆ. ಅದರಲ್ಲಿ ಡಿಯರ್ ಬಾಸ್ ಲೆಟರ್, ಸೂಸಿ ಜಾಕಿ ಮತ್ತು ಫ್ರಮ್ ದ ಹೆಲ್ ಅನ್ನೋ ಪತ್ರಗಳು ಜಾಕ್ ದ ರಿಪ್ಪರ್ ಪೊಲೀಸರಿಗೆ ಬರೆದಿರ್ತಾರೆ. ಜಾಕ್ ದ ರಿಪ್ಪರ್ ದ ಡಿಯರ್ ಬಾಸ್ ಲೆಟರ್ ಅಲ್ಲಿ ಏನಂತ ಬರೆದಿರ್ತಾನೆ ಅಂದ್ರೆ, ನಾನು ಒಂದು ಮಹಿಳೆಯನ್ನ ಸಾಯಿಸಿ ಅವಳ ಕಿವಿನ ನಾನು ಪೊಲೀಸ್ ಸ್ಟೇಷನ್ಗೆ ತಲುಪಿಸ್ತೀನಿ ಅಂತ ಜಾಕ್ ದ ರಿಪ್ಪರ್ ಆ ಪತ್ರದಲ್ಲಿ ಬರೆದಿರ್ತಾನೆ. ಈ ಪತ್ರದ ಕತೆ ನಾನು ನಿಮ್ಗೆ ಹೇಳಕ್ ಹೊರಟ್ರೆ ನಾವು ಕೆಲವೊಂದು ವೆಬ್ ಸೀರೀಸ್ ಮತ್ತು ಸಿನಿಮಾದಲ್ಲಿ ನೋಡಿರೋ ವಿಷಯ ಮತ್ತು ನೋಡಿರೋ ಸೀನು ನಮಗೆ ಜ್ಞಾಪನ ಬರುತ್ತೆ. ಆದರೆ ಪೊಲೀಸರು ಈ ಒಂದು ಪತ್ರನ ತಿರಸ್ಕರಿಸ್ತಾರೆ, ಈ ಥರ ಆಗಕ್ಕೆ ಚಾನ್ಸ್ ಇಲ್ಲ ಅಂತ. ಆದರೆ ಜಾಕ್ ದ ರಿಪ್ಪರ್ ಆ ಪತ್ರ ತಲುಪಿಸಿದ 3 ದಿನದ ನಂತರ ಅವನು ಆ ಒಂದು ಹೆಣ್ಣಿನ ಕೊಲೆ ಮಾಡಿ ವೈಟ್ ಚಾಪಲ್ ಅಲ್ಲಿ ಆ ಕಿವಿನ ಕಟ್ ಮಾಡಿರ್ತಾನೆ. ಇದನ್ನು ನೋಡಿದ ಪೊಲೀಸರು ಒಂದು ಕ್ಷಣ ತಂಗಾಗಿ ಹೋಗಿರ್ತಾರೆ. ಆದರೆ ಸೀರಿಯಲ್ ಕಿಲ್ಲರ್ ಜಾಕ್ ದ ರಿಪ್ಪರ್ ಆ ಕಿವಿನ ಪೊಲೀಸರಿಗೆ ಕಳಿಸ್ಕೊಡಲ್ಲ. EXP@360 ಇನ್ಫೋ ಚಾನೆಲ್ನ ಈಗಿದ್ದೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕಿರೋ ವಿಡಿಯೋನ ನೀವೆಲ್ಲರಿಗಿಂತ ಮುಂಚೆ ನೋಡಬಹುದು.
ಸೂಸಿ ಜಾಕಿ ಎಂಬ ಪತ್ರವು ಜಾಕ್ ದ ರಿಪ್ಪರೇ ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ. ಏನಕ್ಕೆ ಅಂದರೆ ಡಿಯರ್ ಬಾಸ್ ಲೆಟರ್ ಮತ್ತು ಸೂಸಿ ಜಾಕಿ ಎಂಬ ಪತ್ರದಲ್ಲಿ ಬರೆದಂತಹ ಹ್ಯಾಂಡ್ ರೈಟಿಂಗ್ ಎರಡು ಒಂದೇ ಇರುತ್ತೆ. ಆದರೆ ಈ ಸತಿ ಸೂಸಿ ಜಾಕಿ ಎಂಬ ಪತ್ರದಲ್ಲಿ ಈ ಸತಿ ಡಬಲ್ ಮರ್ಡರ್ ಆಗುತ್ತೆ ಅಂತ ಜಾಕ್ ದ ರಿಪ್ಪರ್ ಪೊಲೀಸರಿಗೆ ಹೇಳಿರ್ತಾನೆ. ಅದರಂತೆಯೇ ಈ ಪತ್ರ ಪೊಲೀಸರಿಗೆ ತಲುಪಿದ 24 ಗಂಟೆಯ ನಂತರ ಅಲ್ಲಿ ಇಬ್ಬರು ಮರ್ಡರ್ ಆಗಿರ್ತಾರೆ. ಇಲ್ಲೊಂದು ಪತ್ರ ಎಲ್ಲರ ಗಮನ ಸೆಳೆಯುತ್ತೆ, ಅಷ್ಟೇ ಮೈಯೆಲ್ಲ ಜುಮ್ ಅನಿಸುತ್ತೆ. ಆ ಪತ್ರದ ಹೆಸರು ಫ್ರಮ್ ದ ಹೆಲ್. ಈ ಪತ್ರದ ಹೆಸರು ಹೇಗಿರುತ್ತೋ ಆ ಪತ್ರದಲ್ಲಿ ಬಂದಂಥ ವಿಷಯವು ಹಾಗೇ ಇರುತ್ತೆ. ಈ ಪತ್ರ ಜೊತೆ ಒಂದು ಬಾಟಲ್ ಬಂದಿರುತ್ತೆ. ಆ ಬಾಟಲಿನಲ್ಲಿ ವೈನ್ ಸ್ಪಿರಿಟ್ ಇರುತ್ತೆ. ಆ ಸ್ಪಿರಿಟ್ ಆಫ್ ವೈನಲ್ಲಿ ಏನಿರುತ್ತೆ ಅಂದರೆ ನೀವು ಇದು ಕೇಳಿದ್ರೆ ಒಂದು ಕ್ಷಣ ಮೈಯೆಲ್ಲ ಜುಮ್ ಅನಿಸುತ್ತೆ. ಅದರೊಳಗಡೆ ಒಂದು ಹೆಣ್ಣಿನ ಅರ್ಧ ಕಿಡ್ನಿ ಅದರೊಳಗಡೆ ಇರುತ್ತೆ. ಇದು ನೋಡಿದ ಪೊಲೀಸರು ಆ ಪತ್ರನ ತೆಗೆದು ನೋಡಿದಾಗ ಆ ಪತ್ರದಲ್ಲಿ ಏನಂತ ಬರ್ತಿರ್ತಾನೆ ಅಂದರೆ ಈ ಕಿಡ್ನಿ ಬಂದು ನಾನು ಲಾಸ್ಟ್ ಒಂದು ಹೆಣ್ಣಿನ ಸಾಯಿಸಿರ್ತೇನಲ್ಲ ಆ ಹೆಣ್ಣಿನ ಕಿಡ್ನಿ ಇದು. ಅರ್ಧ ಕಿಡ್ನಿ ನಿಮಗೆ ಕಳಿಸ್ಕೊಟ್ಟಿದ್ದೀನಿ, ಇನ್ನು ಅರ್ಧ ಕಿಡ್ನಿ ನಾನು ತಿಂದಿದ್ದೀನಿ ಅಂತ ಹೇಳ್ತಾನೆ. ಅದರಂತೆ ಇದು ಪೊಲೀಸರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಾಗ ಆ ಎಡ್ವಿಸ್ ಅನ್ನೋ ಮಹಿಳೆಯ ಕಿಡ್ನಿ ಆ ದೇಹದಲ್ಲಿ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡೋ ಟೈಮಲ್ಲಿ ಸಿಕ್ಕಿರೋಲ್ಲ. ಆ ಕಿಡ್ನಿ ಇದಾಗಿರುತ್ತೆ. ಇದು ಎಷ್ಟು ಕ್ರೂರತ್ವ ಅಂದರೆ ಇದು ಮೈಯೆಲ್ಲ ಜುಮ್ಮನಿಸುವ ಒಂದು ಸನ್ನಿವೇಶ. ಹೇಳೋದಕ್ಕೆ ಒಂಥರ ಭಯ ಮತ್ತು ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಜಾಕ್ ದ ರಿಪ್ಪರ್ ಇವನ ಕತೆ ಓದ್ತಾ ಇದ್ರೆ ನನಗೆ ಒಂದು ಕ್ಷಣ ಮೈಯೆಲ್ಲ ಜುಮ್ ಅನಿಸ್ತಾ ಇತ್ತು. ಅಂದರೆ ಹೇಗೆ ಒಂದು ಸ್ಕ್ರಿಪ್ಟ್ ಮಾಡೋದು ಅನ್ನೋದೇ ಒಂಥರ ನನಗೆ ಒಂಥರ ಆ ಒಂದು ಲೈನ್ಗಳನ್ನ ಓದ್ತಿದ್ರೆ ಇಂದು ಎಷ್ಟೋ ಕ್ರೂರತ್ವ ಒಯ್ದಿರೋ ಎಷ್ಟೋ ವಿಷಯಗಳನ್ನ ನಾವು ಓದ್ತಿದ್ರೆ ನಮಗೆ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಹೇಗಿದನ್ನು ಹೇಳೋದು ಅನಿಸುತ್ತೆ. ಈ ವೈಟ್ ಚಾಪಲಿನ ಜಾಗ ಆಗ ಎಷ್ಟೋ ಮಹಿಳೆಯರನ್ನು ನರಳಿ ಸತ್ತಿರೋದನ್ನ ನೋಡಿದೆ, ಮಹಿಳೆಯರ ರಕ್ತಗಳನ್ನ ನೋಡಿದೆ, ಎಷ್ಟೋ ಕಷ್ಟಗಳನ್ನ ಈ ವೈಟ್ ಚಾಪಲ್ ಜಾಗ ನೋಡಿದೆ. ಈ ಜಾಕ್ ದ ರಿಪ್ಪರ್ ಇವತ್ತಿಗೂ ಇವನ ಕೇಸ್ ಅನ್ಸಾಲ್ವ್ಡ್. ಇವನು ಎಲ್ಲಿದ್ದಾನೆ ಅನ್ನೋದನ್ನು ಗೊತ್ತಿಲ್ಲ, ಹೇಗಿರ್ತಾನೆ ಅನ್ನೋದು ಗೊತ್ತಿಲ್ಲ, ಇವತ್ತಿಗೂ ಅವನು ಇದನೋ ಇಲ್ಲೋ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋನ ನೀವೆಲ್ಲರಿಗಿಂತ ಮುಂಚೆ ನೋಡಬಹುದು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಎನರ್ಜಿ ಮತ್ತು ಸಪೋರ್ಟ್ ಸಿಕ್ಕಿದ್ದಂಗೆ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಒಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳುತ್ತಾ ಹೊರಡ್ತೀನಿ. ಧನ್ಯವಾದಗಳು.